ಪ್ರಶಾಂತ್, ಒಂದು ಕಡೆ ಸಿದ್ದರಾಮಯ್ಯ ಅವರು ಇಂಟ್ರೆಸ್ಟೆಡ್ ಇದ್ದಾರೆ, ಆದರೆ ಡಿ ಕೆ ಶಿವಕುಮಾರ್ ಇಂಟ್ರೆಸ್ಟೆಡ್ ಇಲ್ಲ. ಆದರೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಡೆಡ್ಲೈನ್ ಇದೆ, ಅದು ಮುಂದೂಡುತ್ತಾರೋ ಇಲ್ವೋ. ಆದರೆ ಇದು ರಾಜಕೀಯ ಮೇಲಾಟ ಹೆಂಗಾಗೋ ಸಾಧ್ಯತೆ ಇದೆ. ಆ್ಯಂಡ್ ಇವಾಗ ಕಾಂಗ್ರೆಸ್ ಒಂದು ವೇಳೆ ಎಲೆಕ್ಷನ್ನಿಗೆ ಮುಂದೆ ಹೋಗಿದ್ದೇ ಆದರೆ GBA ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್, ಯಾಕೆಂದರೆ ಈಗಾಗಲೇ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಬಹಳ ಕುಖ್ಯಾತಿಗೆ ಒಳಗಾಗಿದೆ BJP. ಸೊ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಾಗಿರುತ್ತೆ? ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ GBA ಚುನಾವಣೆಗಳು ನಡಿಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿದೆ. ಕಾರಣ ಇಷ್ಟೇ, GBA ಚುನಾವಣೆ ಅನೌನ್ಸ್ ಆದರೆ ಈಗೇನು ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕೇರಳದ ಮುಖ್ಯಮಂತ್ರಿ ಆಯ್ಕೆಯ ನಂತರ ನಡಿಬೋದು, ಅದನ್ನು ಇನ್ನೊಂದಿಷ್ಟು ಕಾಲ ಮುಂದಕ್ಕೆ ಹಾಕ್ಬೋದು. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಇನ್ನೊಂದು 2-3 ತಿಂಗಳ ಕಾಲ GBA ಚುನಾವಣೆಯಲ್ಲೇ ಮುಳುಗಿ ಹೋದರೆ ಮತ್ತು GBA ಚುನಾವಣೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ರಿಸಲ್ಟ್ಸ್ ಏನಾದರೂ ಬಂದರೆ, ಈಗ ದಾವಣಗೆರೆಯಲ್ಲಿ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ದಾವಣಗೆರೆಯಲ್ಲಿ ಅದೃಷ್ಟವಶಾತ್ ಕಾಂಗ್ರೆಸ್ ಚುನಾವಣೆಯನ್ನು ಗೆದ್ದುಕೊಂಡಿತು. ಹೀಗಾಗಿ ಆ ಚರ್ಚೆಗಳಿಗೆ ಆಸ್ಪದ ಇರಲಿಲ್ಲ. ಆದರೆ GBA ಚುನಾವಣೆ ಹೇಗೆ ಕಾರ್ಡ್ ಔಟ್ ಮಾಡಿದರೂ ಕೂಡ 2ರಲ್ಲಿ BJPಗೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಯಾಕೆಂದರೆ BJPಯ MLAಗಳು ಜಾಸ್ತಿ ಇದ್ದಾರೆ, BJPಯ MPಗಳು ಜಾಸ್ತಿ ಇದ್ದಾರೆ. ನೀವು ಹೆಂಗೆ ಕಾರ್ಡ್ ಔಟ್ ಮಾಡಿದರೂ ಕೂಡ BJPಯ ಮತದಾರರಿರ್ತಕ್ಕಂಥ ವಾರ್ಡ್ಗಳು ಬೆಂಗಳೂರಿನಲ್ಲಿ ಜಾಸ್ತಿ ಇವೆ. ಆ ಕಾರಣದಿಂದ ಏನೇ ವಿಪರೀತ ಫಲಿತಾಂಶ ಬಂದರೂ ಕೂಡ ಅದನ್ನು ಡಿ ಕೆ ಶಿವಕುಮಾರ್ ಉಸ್ತುವಾರಿಯ ಬೆಂಗಳೂರಿನಲ್ಲಿ ಬಂತು ಅಂತಕ್ಕಂಥದ್ದನ್ನು ಹೈಕಮಾಂಡ್ ನಿಶ್ಚಿತವಾಗಿ ಇದನ್ನು ಗಮನಿಸುತ್ತೆ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಈಗ ಚುನಾವಣೆಯ ಗೊಡವೆ ಬೇಡ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಮುಖ್ಯ. ಒಂದು, ಸಿದ್ದರಾಮಯ್ಯನವರ ಅಭಿಪ್ರಾಯ ಏನು, ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಅನ್ನೋದು ಒಂದು ಭಾಗ. ಆದರೆ ನೋಡಿ, ನೀವು BJP ಸರ್ಕಾರ ಇದ್ದಾಗಲೇ BBMPಯ ಅಧಿಕಾರಾವಧಿ ಮುಗಿದಿತ್ತು. ಕರ್ನಾಟಕದ ಬಹುತೇಕ ಮಹಾನಗರ ಪಾಲಿಕೆಗಳಲ್ಲಿ ಅವಧಿಯ ಅಂದರೆ 5 ವರ್ಷಕ್ಕೊಮ್ಮೆ ಹೇಗೆ ಅಸೆಂಬ್ಲಿ ಮತ್ತು ಲೋಕಸಭೆಯ ಚುನಾವಣೆ ನಡೀತವೆ, ಆ ರೀತಿಯ ಚುನಾವಣೆಗಳು ಕೆಳಗಿನ ಹಂತದಲ್ಲಿ ಯಾಕೆ ನಡೆಸಲಿಕ್ಕಾಗಲ್ಲ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪರ್ಟಿನೆಂಟ್ ಕ್ವಶನ್. ನಾನಾ ರೀತಿಯ ಸಬೂಬುಗಳನ್ನು ಸರ್ಕಾರಗಳು ಹೇಳ್ತವೆ, ಇಲ್ಲ ಮೀಸಲಾತಿ ಸರಿಯಾಗಿಲ್ಲ. ಈಗ ವಿಧಾನಸಭೆಯಲ್ಲಿ ಅಲ್ಲೂ ಮೀಸಲಾತಿ ಇರುತ್ತೆ, ಸರಿಯಪ್ಪ ಇಲ್ಲಿ OBC ಮೀಸಲಾತಿಯನ್ನು ಕೂಡ ನೀವು ಕೊಡ್ತೀರಿ ಅನ್ನುವ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಮೀಸಲಾತಿ ವಾರ್ಡ್ನ ವಿಂಗಡಣೆಗಳು ನಡಿಬೇಕು. ಬಟ್ ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಇದೆ, ರಾಜ್ಯ ಚುನಾವಣಾ ಆಯೋಗ ಅದನ್ನು ನೋಡಿಕೊಳ್ಳುತ್ತೆ. ನಗರಾಭಿವೃದ್ಧಿ ಇಲಾಖೆ ಇದೆ, ನೀವು ಆ ರೀತಿಯ ಮೀಸಲಾತಿ ಪಟ್ಟಿಯನ್ನು ಜಾರಿಗೊಳಿಸ್ಬೋದು. ಅದನ್ನು ಬಿಟ್ಟು ಇದೊಂದು ಹೊಸ ಚಾಳಿ ಅಂತ ಅನಿಸುತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಇಲ್ಲ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಲ್ಲ, ZP ಚುನಾವಣೆಗಳನ್ನು ನಡೆಸಲ್ಲ, ನಾವು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನು ನಡೆಸಲ್ಲ, ಮತ್ತು ಮಾತೆತ್ತಿದ್ರೆ ಇಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲಿದೆ. ಯಾವುದೇ ಸರ್ಕಾರ ಬಂದರೂ ಇದೇ ಗೋಳು. ನೀವು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ಎಷ್ಟೆಷ್ಟು ವರ್ಷ ನಡೆಸಲ್ಲ, ಸರಿಯಪ್ಪ 5 ವರ್ಷ ನಡೆಯೋದು ಇನ್ನೊಂದು 5-6 ತಿಂಗಳು ಮುಂದೆ ಹೋಯ್ತು ಅಂದರೆ ಅರ್ಥ ಆಗುತ್ತೆ. ಈ 7 ವರ್ಷ 8 ವರ್ಷ ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲ, ZP ಚುನಾವಣೆ ಇಲ್ಲ, TP ಚುನಾವಣೆ ಇಲ್ಲ. ನೋಡಿ, 27ರಲ್ಲಿ ಚುನಾವಣೆಗಳು ನಡೆಯದೇ ಹೋದರೆ 27ರ ಮೇ ಒಳಗಡೆ ಭಾವನ 28ರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಆಗ ನೀವು ZP TPಯಲ್ಲಿ ಏನಾದರೂ ನುಕ್ಸಾನಾದರೆ ಅನ್ನುವ ಕಾರಣಕ್ಕೋಸ್ಕರ 28ರ ಚುನಾವಣೆವರೆಗೆ ZP TP ನಡೆಯಲ್ಲ. ಮಹಾನಗರ ಪಾಲಿಕೆಗೂ ಕೂಡ ಈಗ ಸರ್ಕಾರ ಸಬೂಬನ್ನು ಹೇಳ್ತಾ ಇದೆ, ಏನು SIR ಪ್ರಕ್ರಿಯೆ ನಡೀತಾ ಇದೆ, ಚುನಾವಣೆ ಜನಗಣತಿ ಕಾರ್ಯದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಆಯ್ತಪ್ಪ, 2.5 ವರ್ಷ ಇತ್ತಲ್ಲ, ನೀವು ಅಧಿಕಾರಕ್ಕೆ ಬಂದೀಗ 2023ರಲ್ಲಿ ಅಧಿಕಾರಕ್ಕೆ ಬಂದ್ರಿ, ನಾವು 2026ರ ಮೇದಲ್ಲಿ 3 ವರ್ಷ ಆಯ್ತಲ್ವ. ಇಲ್ಲಿವರೆಗೆ ನಿಮ್ಮ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಮಯ ಇಲ್ವೋ, ಮನಸ್ಸಿಲ್ವೋ, ಅದು ಮುಖ್ಯ ಆಗಬೇಕು. ಅದರ ಹಿಂದೆ BJP ಸರ್ಕಾರ ಇತ್ತು. ಅಶೋಕ್ಗೆ ಸರ್ಕಾರ ಮತ್ತು ಪಾರ್ಟಿಯಲ್ಲಿ ಇಷ್ಟೊಂದು ದೊಡ್ಡ ಸೇ ಇತ್ತು. ಬಟ್ ಚುನಾವಣೆಗಳನ್ನು ಮಾತ್ರ ಎಲ್ಲೂ ನಡೆಸಲಿಲ್ಲ. ಯಾಕಂತಂದರೆ ಚುನಾವಣೆ ನಡೆದು ಪಾಲಿಕೆ ಸದಸ್ಯರು ಬಂದರೆ MLAಗಳ ಅಧಿಕಾರಕ್ಕೆ ಕುಂಠಿತ ಆಗತ್ತೆ, ಸಚಿವರ ಅಧಿಕಾರಗಳಿಗೆ ಕುಂಠಿತ ಆಗತ್ತೆ ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಈ ರೀತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮುಂದೂಡಿದರೆ ದಿನ ಬೆಳಗ್ಗೆ ಎದ್ದು ಪ್ರಜಾಪ್ರಭುತ್ವ ಅನ್ನುವ ರಾಜಕಾರಣಿಗಳ ಮಾತಿಗೆ ಯಾವುದೇ ಅರ್ಥ ಉಳಿಯಲ್ಲ. ಭಾವನಾ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.